ಬಳ್ಳಾರಿನಂತೂ ಸದ್ಯ ಸಿಬಿಐ ಮಂದಿ ಬಿಡೋ ಹಂಗಂತೂ ಕಾಣ್ಬಲ್ತು. ರೆಡ್ಡಿಯಾರ ಜೀವನ ಅಂತೂ ಬರ್ಬಾದ್ ಮಾಡಿಟ್ಟಾರ. ಇವತ್ತು ಮುಂಜಾನೆ ಸಿಬಿಐ ಮಂದಿ ಬಳ್ಳಾರಿ ಗಣಿದೊರಿಗಳ ಮನಿ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಾರ. ಏನೇನೋ ಸಿಕ್ಕೈತಿ, ಪರಿಶೀಲನೆ ನಡೆಯಾಕ್ ಕುಂತೈತಿ. ಬಳ್ಳಾರಿ ಅಷ್ಟೇ ಅಲ್ದ ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯಾಗೂ ಕೂಡ ದಾಳಿ ನಡೆದೈತಿ. ಮುಂಜಾನೆ ಸಿಬಿಐ ಬಿಸಿ. ಬಳ್ಳಾರಿಗ ಮುಂಜಾನಿನ ಬಿಸಿ ಮುಡ್ಸದ ಸಿಬಿಐ. ರಾಜೇಂದ್ರ ಜೈನ್ ಅನ್ನೋರಿಗೆ ಸೇರಿದ ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ ಮ್ಯಾಗ ದಾಳಿ ಮಾಡ್ಯದ. ಅವರ ದಾಖಲಿ ಪತ್ರಗಳನ್ನ ವಶಕ್ಕೆ ತಗೊಂಡು ತನಿಖೆ ನಡ್ಸಕ್ ಹತ್ಯಾರ. ಇನ್ನ ಸಿಬಿಐ ಅಧಿಕಾರಿಗಳ ಇನ್ನೊಂದು ಗುರಿ ಕೆಎಂ ಪಾರ್ವತಮ್ಮ, ಎಎಂಸಿ ಕಂಪನಿ ಮಾಜಿ ಒಡತಿ ಈಕಿ. ಆಕಿ ಮನಿ ಮತ್ತು ಆಫೀಸ್ ಮ್ಯಾಗ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಅಷ್ಟ ಅಲ್ದ ಕುಮಾರಸ್ವಾಮಿ ಮಿನರಲ್ಸ್ ಕಂಪನಿ, ಬಳ್ಳಾರಿಯ ತೋರಣಗಲ್ನಾಗಿರೋ ಜಿಂದಾಲ್ ಕಾರ್ಖಾನಿ ಮೈನ್ ಆಫೀಸ್ ಮ್ಯಾಗಾನು ಸಿಬಿಐನವರು ದಾಳಿ ನಡೆಸ್ಯಾರ. ಎಂಎಲ್ಎ ನಾಗೇಂದ್ರಗ ಶಾಕ್. ಸಿಬಿಐ ದಾಳಿ ಬಿಸಿ ಎಂಎಲ್ಎಗೂ ಮುಟ್ಟಿತ್ ನೋಡ್ರಿ. ಕೂಡ್ಲಿಗಿ ಶಾಸಕ ನಾಗೇಂದ್ರ ಮನಿ ಪರಿಶೀಲನೆ ಮಾಡಿದ ಸಿಬಿಐ ಅಧಿಕಾರಿಗಳು 1 ಗನ್, ಲ್ಯಾಪ್ಟಾಪ್, 3 ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ತಗೊಂಡಾರ. ಬಳ್ಳಾರಿಯ ನೆಹರು ನಗರದಾಗಿರೋ ಶಾಸಕರ ಮನೆಯಾಗ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಆ ಹೊತ್ನಾಗ ಬೆಂಗಳೂರಿನಾಗೂ ದಾಳಿ ನಡೆಸ್ಯಾರ. ಬೆಂಗಳೂರಿನ ಮಾಧವ್ ನಗರದಾಗಿರೋ ನಾಗೇಂದ್ರ ಮನೆಯಾಗ ಪರಿಶೀಲನೆ ನಡೆಸ್ತು. ಡಿಸಿಎಫ್ ಮುತ್ತಯ್ಯ ಮನೆಯಾಗ ಸಿಬಿಐ ದಾಳಿಗೆ ಇನ್ನೊಬ್ಬ ಮನುಷ್ಯ ಒಳಗ್ಯಾಗ್ಯಾನ. ಅವ ಧಾರವಾಡದ ಅರಣ್ಯ ಸಂರಕ್ಷಣಾಧಿಕಾರಿ ಡಿಸಿಎಫ್ ಮುತ್ತಯ್ಯ. ಚಿತ್ರದುರ್ಗ ಜಿಲ್ಲೆ ಚಳಕೇರಿ ನೇರಲಗುಂಟೆ ಮನಿ ಮತ್ತು ಧಾರವಾಡದ ಗುಂಗ್ರಹಟ್ಟಿನಲ್ಲಿರೋ ಅತಿಥಿ ಗೃಹಕ್ಕೂ ದಾಳಿ ಇಟ್ಟಾರ. 2 ತಾಸು ವಿಚಾರಣೆ ಕೂಡ ನಡೆಸ್ಯಾರ. ಮುತ್ತಯ್ಯ ವಿದೇಶಕ್ಕೆ ಹೋಗ್ಯಾನ. ಅದಕ್ಕ ಅವರ ಹೆಂಡತಿ ಶಶಿರೇಖಾರನ್ನ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಶಶಿರೇಖಾ ಅವರನ್ನ ಬ್ಯಾಂಕಿಗೂ ಕರ್ಕೊಂಡು ಹೋಗಿ ಮುತ್ತಯ್ಯ ಬ್ಯಾಂಕ್ ಲಾಕರ್ಗಳ ಪರಿಶೀಲನೆ ಮಾಡಿದ್ರು. ಮುತ್ತಯ್ಯ ಆಪ್ತ ಸಹಾಯಕ ಅಸ್ಲಂ ಕಲಬುರ್ಗಿ ಅವರನ್ನ ವಿಚಾರಣೆ ಮಾಡಿದ್ರು. ರೆಡ್ಡಿಗಿಲ್ಲ ರಿಲೀಫ್. ಒಂದ್ ಕಡೆ ಸಿಬಿಐ ಮ್ಯಾಗಿಂದ ಮ್ಯಾಗ ದಾಳಿ ನಡೆಸ್ಲಿಕ್ಕೆ ಕುಂತದ. ಆ ಕಡೆ ರೆಡ್ಡಿ ಸಾಹೇಬ್ರಿಗೆ ಜೈಲೇ ಗತಿ ಆಗದ್ ನೋಡ್ರಿ. ಜನಾರ್ದನ್ ರೆಡ್ಡಿ ನ್ಯಾಯಾಂಗ ಬಂಧನವನ್ನ ನಾಂಪಲ್ಲಿ ಕೋರ್ಟ್ ಅಕ್ಟೋಬರ್ 17ರ ಮಟ ವಿಸ್ತರಣೆ ಮಾಡ್ಯದ. ಶ್ರೀನಿವಾಸ್ ರೆಡ್ಡಿಗೂ ಕೂಡ ಜಾಮೀನ್ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಅಂತಾರ ಮಂದಿ. ಹಿಂಗಾಗಿ ನನ್ನ ಮದುವೆ ಮಾಡ್ಕೊಂತೀನಿ ಅಂತಂದು ಈಗ ಒಲ್ಲೆ ಅಂತಾನ. ಏನಾರ ಮಾಡ್ರಿ, ಹ್ಯಾಂಗಾರ ಮಾಡ್ರಿ, ಅವ ನಂಗ ಬೇಕು, ನ್ಯಾಯ ಕೊಡಿಸ್ರಿ ಅಂತ ಪೊಲೀಸ್ ಸ್ಟೇಷನ್ಯಾಗ ಕುಂತಾಳ ಒಬ್ಬಾಕಿ ಹೆಣ್ಮಗಳು. ಬರ್ರಿ ಆಕಿ ವ್ಯಥಿ ಏನು ಅನ್ನೋದನ್ನ ಕೇಳೋಣ. ಹಕ್ಕಿಯು ಹಾರೋಯಿತು, ಗೂಡಿದು ಹಾಳಾಯಿತು, ಯಾರದೋ ಕಣ್ಣ ಬಲಿ ನಾವೇನು, ಸಾವಿರ ಶೂಲ ಚುಚ್ಚೋ ಗಾಯಕ್ಕೂ ತುಂಬಾ ಹೆಚ್ಚು, ಪ್ರೀತಿಯಿಂದಾನೆ ಆಗೋಯಿನು. ಒಂದ ಹಾಸ್ಗಿ ಮ್ಯಾಗ ಹಿಂಗಿರೋ ಈ ಜೋಡಿ ಹುಬ್ಳಿ ಮತ್ತ ಬಿಜಾಪುರದ ನೋಡ್ರಿ. ಹುಡುಗಿ ಬಿಜಾಪುರದ ಫರ್ವೀನ್, ಹುಡುಗ ಹುಬ್ಬಳ್ಳಿ ದೇಶಪಾಂಡೆ ನಗರದ ರವಿಚಂದ್ರನ್. ಹುಬ್ಬಳ್ಳಿಯಾಗ ಓದೋ ಮುಂದ ಈ ರವಿಚಂದ್ರ ಪರಿಚಯನ ಲವ್ ಆಗಿ ಬಿಜಾಪುರ, ನಿಪ್ಪಾಣಿ, ಬೆಳಗಾವಿ ಹಿಂಗ ಕಂಡಲ್ಲೇ ಓಡ್ಯಾಡಾರ. ಲಾಡ್ಜ್ನಾಗ ಹಾಸ್ಗಿ ಹಂಚ್ಕೊಂಡಾರ. ಇದೆಲ್ಲ 4 ವರ್ಷದಿಂದನೂ ನಡ್ಕೊಂತ ಬಂದೈತಿ. ಆದ್ರ ಈಗ ರವಿಚಂದ್ರ ಹುಡುಕ್ಯಾಡಿದ್ರು ಸಿಗುವಲ್ಲ. ಪೇರೆಂಟ್ಸ್ ಅವ್ರಿಗೆ ಭಾಳ ಟಾರ್ಚರ್ ಕೊಡ್ತಾರ. ಅಲ್ಲಿಂದ ಅವ್ರ ಬ್ರದರ್ನು ಲಾಯರ್ ಇದಾರಲ್ಲ, ಅವರು ಭಾಳ ಬೈತಾರ. ಅವರೇ ಹೊಡೆದಿದ್ರು ನನಗೆ ರೋಡ್ ಮೇಲೆ. ಅವ್ರ ಪೇರೆಂಟ್ಸ್ ಸಂಬಂಧ ಅವರು ನನಗೆ ದೂರ ಇದ್ದಾರೆ. ಅವ್ರ ಪೇರೆಂಟ್ಸ್ ಅವ್ರಿಗೆ ಇಂಪಾರ್ಟೆಂಟ್ ಇದೆ. ನಾನು ಕೊಡ್ತೀನಿ ಅವ್ರ ಪೇರೆಂಟ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ದೂರ ಇದ್ದೀನಿ. ಎಷ್ಟು ನಾ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅವ್ರ ಸಂಬಂಧ. ಅದ್ರ ಸಂಬಂಧ ನನ್ಗೆ ಭಾಳ ತ್ರಾಸ ಕೊಟ್ಟಾರ. ನನ್ಗೆ ನಮ್ಮ ಪೇರೆಂಟ್ಸ್ಗೆ ಬೈದಾರ, ನನ್ಗೆ ನಮ್ಮ ಎಲ್ಲರಿಗೆ ಬೈದಾರ, ನಮ್ಮ ಅಣ್ಣವ್ರಿಗೂ ಬೈದಾರ. ರವಿಚಂದ್ರನ್ ಪತ್ತೇನೂ ಇಲ್ಲ. ಅವನ ಮೊಬೈಲು ಸ್ವಿಚ್ ಆಫ್ ಆಗೈತಿ. ಅವ್ನು ಹುಡ್ಕೊಂಡು ಫರ್ವೀನ್ ಮನಿ ಮಠ ಬಿಟ್ಟು ಹೋಗಿದ್ಲು. ಅವನ ಮನಿಯವರು ಈಕಿ ಕಪಾಳಕ್ಕೆ ಹೊಡೆದ ಹೊರಗೆ ಹಾಕ್ಯಾರಂತ. ಮುಂದೆ ನಾ ಏನ್ ಮಾಡ್ಲಿ ಅಂತಾಳ ಹುಡುಗಿ. ಅಲ್ಲಿ ಪೇರೆಂಟ್ಸ್ ಇಂಪಾರ್ಟೆಂಟ್ ಇದೆ ನನ್ಗೆ. ಅವ್ರ ಪೇರೆಂಟ್ಸ್ ನನ್ಗೆ ಎಕ್ಸೆಪ್ಟ್ ಮಾಡುವಲ್ಲ ಅಂದ್ರೆ ನನ್ಗೆ ಅವ್ರ ಪೇರೆಂಟ್ಸ್ ಹತ್ರ ಕನ್ವಿನ್ಸ್ ಮಾಡಿ ತಗೊಂಡು ಹೋಗ್ಲಿ. ಅವ್ರ ಪೇರೆಂಟ್ಸಿಗೆ ಏನಾದ್ರೆ ಮಾಡಿ ಅವ್ರ ಮುಂದೆ ಯಾವ ಥರ ಇಟ್ಕೊಳ್ಳಿ. ನನ್ಗೆ ಅವ್ರ ಮುಂದೆ ಇರ್ತೀನಿ. ಅವ್ರ ಇಷ್ಟ ನನ್ಗೆ ತ್ರಾಸ್ ಕೊಡ್ತಾ ಇದ್ದ ನನಗೆ ಹೇಗಾದ್ರೂ ಇಟ್ಕೊಳ್ಳಿ. ಅವ್ರು ನನ್ಗೆ ಅಷ್ಟೇ ಸಾಕಾಗಿದೆ. ಹುಡುಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವಳು. ಹುಡುಗ ಸಾವಜಿ ಜನಾಂಗದವ. ನಾವಿಬ್ರು ಮಸೀದಿಯಾಗ ಯಾರಿಗೂ ಗೊತ್ತಾಗ್ದಂಗ ಮದ್ವಿನೂ ಆಗಿದೀವಿ ಅಂತಾಳ ಈ ಹುಡುಗಿ. ಈಗ ನನ್ ಕಣ್ ತಪ್ಪಿಸಿ ಅಡ್ಯಾಡಕತ್ತಾನ ಅಂತಾಳ ಹುಡುಗಿ.
ಹುಬ್ಬಳ್ಳಿ ಸಬರ್ಬನ್ ಪೊಲೀಸರು ನ್ಯಾಯ ಕೊಡ್ಸಾಕ ಅಂತಾನ ರವಿಚಂದ್ರನ್ ಎಲ್ಲೇ ಅಡ್ಕೊಂಡಾನ ಅಂತ ಹುಡ್ಕಾಕತ್ತಾರ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ತಮ್ಮ ಪ್ರೀತಿನ ಮನ್ಯಾಗ ಒಪ್ಲಿಲ್ಲ ಅಂತ ಹುಡುಗಿ ವಿಷ ಕುಡಿದ್ಲು. ಈಗ ನೀ ಇಲ್ಲಂದ್ರ ನಾ ಹ್ಯಾಂಗಿರ್ಲಿ ಅಂತ ಹುಡುಗಿ ಸತ್ತೆಲ್ಲೇ ಹುಡುಗಾನು ಜೀವ ತಕ್ಕೊಂಡಾನ. ಸಾಯೋ ಮುಂದ ಒಂದು ಚೀಟಿ ಬರ್ದಾನ. ನನ್ನಾಕಿ ಎಲ್ಲಿ ಹೂತಿರೋ ಅಲ್ಲೇ ನನ್ನ ಹೂಳ್ರಿ ಅಂತ ಹೇಳ್ಯಾನ. ಗುಲ್ಬರ್ಗಾ ಅಫ್ಜಲ್ಪುರದಾಗ ಈ ಘಟನೆ ನಡೆದೈತಿ. ಸತ್ತ ಪ್ರೇಮಿ ಅಶೋಕ್ ಉಕ್ಲಿ ಅನ್ನೋವ. ಅಶೋಕ 2nd PU, ಉಷಾ 1st PU ಓದಾ ಕುಂತಿದ್ಲು. ಇಬ್ರು ಜೀವಕ್ಕ ಜೀವದಂಗ ಲವ್ ಮಾಡ್ತಿದ್ರಂತ. ಆದ್ರ ಅದೇನಾತೋ ಹುಡುಗಿ ವಿಷ ಕುಡಿದ್ಲು. ಈಗ ಹುಡುಗಾನು ಆಕಿ ಜೊತೆ ಹೋಗ್ಯಾನ. ಆದ್ರ ಈ ಪ್ರಕರಣದಾಗ ಬಹಳ ಅನುಮಾನ ಅದಾವ ಅಂತಾರ ಮಂದಿ.